ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಊರಿಂದ ಬಂದು ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ವ್ಲಾಗೇ ಇದು. ಹಳೇದು ಒಂದಷ್ಟು ವ್ಲಾಗ್ಗಳಿದ್ದಾವೆ, ಅದನ್ನು ಸ್ವಲ್ಪ ದಿನ ಪೆಂಡಿಂಗಲ್ಲಿಟ್ಟು ಆ ನಂತರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರೂ ಏನೂ ಅನ್ಬೇಡಿ, ಯಾಕಂದರೆ ಇದು ಸ್ವಲ್ಪ ಹಾಗೆ ಬೇಗ ಬೇಗ ಶುರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ನನಗೆ ಎಡಿಟಿಂಗ್ ಕೂಡ ಈಸಿ ಆಗುತ್ತೆ, ಮತ್ತು ನಿಮಗೂ ಕೂಡ ನಮ್ಮದೇ ಒಂದೇ ಥರ ರುಟೀನ್ ನೋಡಿ ನೋಡಿ ಬೇಜಾರಾಗಿರುತ್ತಲ್ವ, ಸ್ವಲ್ಪ ಬದಲಾವಣೆ ಕೇಳ್ತಿರಲ್ವ. ಹಾಗಾಗಿ ತೋಟಕ್ಕೆ ಔಷಧಿ ಹೊಡಿತೀನಿ ಅಂತ ಹೇಳ್ತಾ ಇದ್ರು ನಮ್ಮನೆಯವರು. ನೆನ್ನೆನೂ ಮಳೆ ಇತ್ತು, ಆದರೆ ನೆನ್ನೆ ಚೆನ್ನಾಗಿ ಹೊಳುವಿತ್ತು. ಆಮೇಲೆ ಬೆಳಗ್ಗೆ ಮಳೆ ಇತ್ತು, ಇವತ್ತು ಅಷ್ಟೇ ಬೆಳಗ್ಗೆ ಮಳೆ ಇದೆ, ಆಮೇಲೆ ಹೊಳಬಹುದು ಅಂತ ಹೇಳಿ, ಅಂದರೆ ಮಳೆ ಕಮ್ಮಿ ಆಗ್ಬೋದು ಅಂತ ಹೇಳಿ ನಮ್ಮನೆಯವರು ಇವತ್ತು ಔಷಧಿ ಹೊಡಿಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಆಮೇಲೆ ಹೊಡೆಯೋಣ ಅಂತ ಕೂಡ ಕೆಲಸದವರೆಲ್ಲ ರೆಡಿ ಆಗಿದ್ದಾರೆ. ಆದರೂ ನನಗೆ ನಮ್ಮನೆಯವ್ರು ಹೇಳಿದರು, ನಾನು ಫೋನ್ ಮಾಡೋ ತನಕ ನೀನು ಯಾವುದೇ ರೀತಿಯಾಗಿರೋ ತಿಂಡಿಗೇನೋ ರೆಡಿ ಮಾಡಬೇಡ ಅಂತ ಹೇಳಿದರು. ಅದಕ್ಕೆ ನಾನು ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಚಪಾತಿ ಮಾಡೋಣ ಅಂತೇಳಿ ನಮ್ಮನೆಯವರಿಗೆ, ಅವ್ರು ಹೆಂಗಿದ್ರು ನಾನು ಇವತ್ತು ರೈಸ್ ಐಟಮ್ ಮಾಡಬೇಕು, ಒಂದು ಪಲಾವ್ ಮಾಡಬೇಕು, ಇಲ್ಲ ಚಿತ್ರಾನ್ನ, ಎರಡರೊಳಗೆ ಒಂದು ಮಾಡ್ತೀನಿ ಅಂತ ಹೇಳಿದ್ದೆ. ನಮ್ಮನೆಯವರು ಚಿತ್ರಾನ್ನದ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇದು ಚಿತ್ರಾನ್ನನೇ ಮಾಡೋಣ ಅಂತ ಇದ್ದೀನಿ. ಹಾಗೆಯೇ ಇವತ್ತು ಚಿನ್ನಿ ಮೈಸೂರಿಂದ ಕೂಡ ಬರ್ತಾ ಇದ್ದಾಳೆ, ಹೊರಟಿದ್ದಾಳೆ ಅವಳು ಕೂಡ. ಹಾಗಾಗಿ ಅವಳಿಗೂ ಕೂಡ ನಾನು ತಿಂಡಿ ಮಾಡಬೇಕು. ಬಂದ ತಕ್ಷಣ ಅವಳು ಏನಾದರೂ ತಿಂಡಿ ಕೇಳ್ತಾಳಲ್ವ, ಅದಕ್ಕೆ ಅವಳಿಗೆ ಅಂತ ನಾನು ಆಲೂ ಪರಾಟ ಮಾಡೋಣ ಅಂತ ಹೇಳಿ ಗೋಧಿ ಹಿಟ್ಟನ್ನ ಅದೇ 2 ಥರ ಕಲಿಸ್ದೆ. ಒಂದು ಚಪಾತಿಗೆ ಅಂತ ಕಲಿಸ್ದೆ, ಒಂದು ಎರಡನೇದನ್ನ ಸ್ವಲ್ಪ ಮೆತ್ತಗೆ ಕಲಿಸ್ದೆ. ಆಲೂ ಪರಾಟಕ್ಕೆ ಸ್ವಲ್ಪ ಹಿಟ್ಟು ಮೆತ್ತಗಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಬೆಂಡೆಕಾಯಿ ತಂದು ಸುಮಾರು ದಿನ ಆಗಿತ್ತು, ಅದು ಎಲ್ಲ ಊರಿಗೆ ಹೋಗಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಹಾಳಾಗೋದಕ್ಕಾದಂಗೆ ಆಗಿತ್ತು. ಅದಕ್ಕೆ ಅದನ್ನೇ ಹೆಚ್ಚಿಬಿಟ್ಟು ಇವತ್ತು ಬೆಂಡೆಕಾಯಿ ಪಲ್ಯನೇ ಮಾಡೋಣ ಅಂತ ಹೇಳಿ ಬೆಂಡೆಕಾಯಿನೂ ಕೂಡ ಹೆಚ್ಚ್ತಾ ಇದ್ದೀನಿ. ತುಂಬ ಏನು ಬೆಂಡೆಕಾಯಿ ಇರಲಿಲ್ಲ, ಎಷ್ಟಿದೆಯೋ ಅಷ್ಟನ್ನು ನಾನು ತೊಳೆದು ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕಿ ಮಾಡ್ತೀನಿ, ಚೆನ್ನಾಗಾಗುತ್ತೆ ಅದು. ಚಪಾತಿ ಪಲ್ಯಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಅಂದರೆ ಸೇಮ್ ಒಗ್ಗರಣೆ ಪಲ್ಯನೇ ಮಾಡ್ತೀನಿ, ಅದಕ್ಕೆ ನಾನೊಂದು ಸ್ವಲ್ಪ ಹೆಸರು ಬೇಳೆನ ನೆನೆಸಿ ಹಾಕ್ತೀನಿ. ನೀವೇನಾದರೂ ತೊಗರಿ ಬೇಳೆ ಬೇಯಿಸಿದ್ದಿತ್ತು ಅಂದರೆ ಅದನ್ನು ಕೂಡ ಕೊನೆಗೆ ಹಾಕಿದ್ರೆ ಅದು ಚೆನ್ನಾಗಾಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ಬೆಂಡೆಕಾಯಿ ಪಲ್ಯಕ್ಕೆ ಜಸ್ಟ್ ನಾನು ಒಂದು ಒಗ್ಗರಣೆ ಹಾಕಿ ಪಲ್ಯ ಮಾಡ್ತೀನಿ ಅಷ್ಟೇ, ಚೆನ್ನಾಗಾಗುತ್ತೆ. ಬೇಕಿದ್ದರೆ ಮೇಲ್ಗಡೆಯಿಂದ ಚೂರು ಸಾಂಬಾರು ಪುಡಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ. ಕೊನೆಗೆ ನಾನು ಸಾಂಬಾರು ಪುಡಿ ಹಾಗೆಯೇ ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಜಾಸ್ತಿ ಹಾಕ್ತೀನಿ. ಹಾಗೆ ಈಗ ನನ್ನ ಟೀ ಟೈಮ್ ಕೂಡ ಆಗಿತ್ತು. ಇವತ್ತು ಯಾಕೋ ಗೊತ್ತಿಲ್ಲ, ಚಿನ್ನಿ ನನಗೆ ಮಗ್ ತಂದು ಕೊಟ್ಟಿದ್ಲಲ್ವಾ, ಅದರಲ್ಲೇ ಕುಡಿಯೋಣ ಅಂತ ಅನ್ನಿಸ್ತು. ಹಾಗಾಗಿ ಎದುರುಗಡೆ ಕಾಣ್ತು, ಅದೇ ಮಗ್ಗನೇ ತೊಗೊಂಡೆ. ದಿನ ಒಂದೊಂದರಲ್ಲಿ ಕುಡಿಯೋಣ ಅಂತ ಹೇಳಿ. ಕೆಲವೊಂದು ಮಗ್ಗಳು ನನಗೆ ತುಂಬ ಇಷ್ಟ ಆಗಿರುತ್ತೆ, ಹಾಗಾಗಿ ಅದನ್ನು ಪದೇ ಪದೇ ಯೂಸ್ ಮಾಡ್ತೀನಿ. ಕೆಲವೊಂದು ಮಗ್ಗಳನ್ನ ನಾನು ಯೂಸೇ ಮಾಡಲ್ಲ. ಈ ಮಗ್ ಏನೋ ಗೊತ್ತಿಲ್ಲ, ಒಂದ್ಸಲ ಟೀ ಸೋಸ್ ಹಾಕಿದ ನಂತರ ಒಂಥರ ವಾಸನೆ ಬಂದಂಗೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ ನನಗೆ ಯಾಕಂಗಾಗುತ್ತೆ ಅಂತ, ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಚಿನ್ನಿ ಬಂದಾಗ ಒಂದ್ಸಲ ತೋರಿಸ್ಬೇಕು. ಅವಳಿಗೇನು ಕಾಫಿ ಟೀ ಕುಡಿಯೋ ಹುಚ್ಚೇನಿಲ್ಲ. ನಮ್ಮ ಶ್ರೇಯು ಹಾಸ್ಟೆಲಲ್ಲಿ ಕಾಫಿ ಕುಡಿತಾನಂತಲ್ಲಿ. ನಮ್ಮ ಮಕ್ಳಿಗೆ ಇಬ್ಬರಿಗೂ ಅಷ್ಟೇ ಹಾಲು ಕಾಫಿ ಟೀ ಆ ಥರ ಕುಡಿಯೋ ಹುಚ್ಚೇನಿಲ್ಲ. ನನಗೂ ಕೂಡ ಇರಲಿಲ್ಲ, ಇದು ಇತ್ತಿತ್ತಲಾಗೆ ಶುರುವಾಗಿದ್ದು. ಹಾಗೆ ನಾನು ಟೀ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು. ಇಲ್ಲ 3 ಜನ ಕೆಲಸದವ್ರು ಇದ್ದಾರೆ, ತಿಂಡಿ ಮಾಡು ಪರವಾಗಿಲ್ಲ ಬಂದಿದ್ದಾರೆ ಅಂತ ಹೇಳಿದ್ರು. ಅವ್ರು ಹಂಗೆ ಹೇಳಿದ್ರಲ್ವ, ಅದಕ್ಕೆ ನಾನು ಟೀ ಕುಡಿಯೋದನ್ನು ಬಿಟ್ಬಿಟ್ಟು ಫಸ್ಟು ಅನ್ನಕ್ಕಿಡೋಣ ಅಂತ ಹೇಳಿ. ಯಾಕಂದರೆ ನಮ್ಮ ಮನೆಯವರು 9 ಗಂಟೆಗೆಲ್ಲ ಬಂದುಬಿಡ್ತಾರೆ, ಮತ್ತು ಮಧ್ಯಾಹ್ನ ಅಡುಗೆ ಕೂಡ ಇದೆ ಇವತ್ತು ಅವರಿಗೆ. ಹಾಗಾಗಿ ಫಸ್ಟ್ ಅನ್ನಕ್ಕೆ ಇಡೋಣ ಅಂತೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ನಮ್ಮಲ್ಲೆಲ್ಲ ಮುಂಚೆ ಏನು ಮಾಡ್ತಾಯಿದ್ರು ಅಂದರೆ
ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನ ಹಾಕಿಬಿಟ್ಟು ಅನ್ನನ ಬಸ್ತು ಚಿತ್ರಾನ್ನ ಮಾಡ್ತಾಯಿದ್ರು. ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿ ಅದೇ ಥರ ಚಿತ್ರಾನ್ನ ಮಾಡೋದಾಗಿತ್ತು. ನಾನಿವತ್ತು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿದೆ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಅನ್ನಕ್ಕಿಟ್ಟವಳು, ನಾನು ಹೋಗಿ ಟೀನೂ ಕೂಡ ಕುಡ್ಕೊಂಡು ಬಂದಮೇಲೆ ಈಗ ನಾನು ಒಗ್ಗರಣೆನ ಮಾಡೋದಕ್ಕೆ ಅಂತ ಈರುಳ್ಳಿನ ಹೆಚ್ಚುತ್ತಾ ಇದ್ದೀನಿ. ಇವತ್ತು ನಾನು ಹಸಿಮೆಣಸು ಹಾಕಲ್ಲ, ಸ್ವಲ್ಪ ಸೂಜಿಮೆಣಸಿನ ಪುಡಿ ಇತ್ತು, ಅದು ಹೋದ ವರ್ಷದ್ದು, ಹಾಗಾಗಿ ಮತ್ತೆ ಅದನ್ನೇನು ಹಾಳಾಗಲ್ಲ, ಯಾಕಂದರೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಹಾಳೇನಾಗಲ್ಲ. ಅದನ್ನು ಅತ್ಲ ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ 2 ವರ್ಷದಿಂದ ನನಗೆ ತುಂಬ ಸೂಜಿಮೆಣಸುಗಳು ಸಿಗ್ತಾ ಇಲ್ಲ. ಮುಂಚೆ ತುಂಬ ನಮ್ಮನೆಯವ್ರು ಕೊಯ್ಕೊಂಡು ಬರ್ತಾಯಿದ್ರು, ತೋಟದಲ್ಲಿ ತುಂಬ ಇರ್ತಾಯಿತ್ತು. ಇವಾಗ ಅದು ಕಳೆ ಎಲ್ಲ ಹೊಡೆಸ್ಬಿಡ್ತಾರಲ್ಲ ಮಿಷನ್ನಲ್ಲಿ, ಅವಾಗೆಲ್ಲ ಗಿಡಗಳು ಹೋಗಿಬಿಡುತ್ತೆ. ತುಂಬ ಒಳ್ಳೆಯದು, ಅದಕ್ಕೆ ಗಾಂಧಾರಿ ಮೆಣಸು ಅಂತಲೂ ಕೂಡ ಹೇಳ್ತಾರೆ, ನಾವು ಸೂಜಿಮೆಣಸು ಅಂತ ಹೇಳ್ತೀವಿ. ಹಾಗೆ ಆ ಕಡೆ ಚಿತ್ರಾನ್ನದ ಖಾರ ಕೂಡ ಆಯಿತು, ಹಾಗೆ ನೆಲ್ಲಿಕಾಯಿ ಇತ್ತಲ್ವ ಅದ್ರ ಜ್ಯೂಸ್ ಕೂಡ ಮಾಡೋಣ ಅಂಥೇಳಿ ಅದನ್ನು ಮಾಡ್ತಾಯಿದ್ದೀನಿ. ಇದನ್ನು ರೆಗ್ಯುಲರಾಗಿ ಕುಡೀರಿ, ತುಂಬ ಒಳ್ಳೆಯದು. ಇದಕ್ಕೆ ನಾನು ಒಂದೊಂದು ಸಲ ಬೇವಿನ ಸೊಪ್ಪು ಹಾಕ್ತೀನಿ, ಒಂದೊಂದು ಸಲ ಬೇವಿನ ಸೊಪ್ಪಲ್ಲ ಕರಿಬೇವು ಹಾಕ್ತೀನಿ, ಒಂದೊಂದು ಸಲ ಪುದೀನ ಹಾಕ್ತೀನಿ. ತುಂಬ ಚೆನ್ನಾಗುತ್ತೆ. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನಾನು ಒಂದೊಂದು ದಿನ ಹಾಗೂ ಕೂಡ ಮಾಡ್ತೀನಿ. ಮನೆಯವರು ಬರೋದು ಲೇಟಾಗೋಯಿತು. ಇವತ್ತು ನಮ್ಮ ಮನೆಯವರಿಗೆ ಪಾಪ ಬೇಜಾರಾಗ್ಬಿಡ್ತು, ಯಾಕೆಂದರೆ ನಮ್ಮ ಮಿಷನ್ನು ಯಾಕೋ ಸರಿನೇ ಇರಲಿಲ್ಲ ಅಂತೆ. ಹಾಗಾಗಿ ಕೆಲಸ ಶುರು ಮಾಡಿದರೆ ಮಿಷನ್ ಸರಿ ಇಲ್ಲ. ಇವರಿಗೆ ಆ ಥರ ಎಲ್ಲ ಆದರೆ ತುಂಬ ರಗಳೆ ಆಗುತ್ತೆ. ಅವ್ರು ಯಾವಾಗಲೂ ಅಷ್ಟೇ, ಕೆಲಸ ಆದ ತಕ್ಷಣ ಮಿಷನನ್ನು ರಿಪೇರಿ ಮಾಡಿಸಿ ಇಡ್ತಾರೆ. ಮೊನ್ನೆ ರಿಪೇರಿ ಮಾಡಿಸಿ ಇಟ್ಟಿದ್ದಾರಂತೆ, ಆದರೂ ಹಾಳಾಗಿತ್ತಂತೆ. ಅವರಿಗೆ ತಲೆ ಕೆಟ್ಟಂಗಾಗಿತ್ತು. ಹಾಗಾಗಿ ಅವರನ್ನ ನಾನು ಹೆಚ್ಚಿಗೆ ಮಾತಾಡಲಿಲ್ಲ. ಅವ್ರು ತುಂಬ ಟೆನ್ಷನ್ ಆಗಿದ್ದಾಗ ನಾನು ಏನೂ ಮಾತಾಡ್ಸಲ್ಲ, ಅವ್ರ ಮಾತು ಆಡಲ್ಲ. ನಾನು ತಲೆಗೆ ಮೆಹಂದಿ ಕಲಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಹಚ್ಕೊಂಡಿದ್ದೀನಿ. ಅವರಿಗೂ ಕೂಡ ಕಲಸಿ ಇಡಬೇಕು. ಇವತ್ತು ನಾನು ಎಷ್ಟು ಬ್ಯುಸಿಯಾಗಿದ್ದೆ ಅಂದರೆ ನಿಜವಾಗ್ಲೂ ನನಗೆ ಈ ಥರನೇ ಇರಬೇಕು ಅಂತ ಕೂಡ ಅನ್ನಿಸ್ತು. ಅಷ್ಟು ಬ್ಯುಸಿಯಾಗಿಬಿಟ್ಟೆ ನಾನು. ಬೆಳಗ್ಗೆಯಿಂದ 2 ಥರ ತಿಂಡಿ ಮಾಡಿ, ಮನೆ ಕೆಲಸ, ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ತುಂಬಾ ನಂಗೆ ಕಷ್ಟ ಅನ್ನಿಸ್ತು ಇವತ್ತು. ಚಿತ್ರಾನ್ನದ ಅನ್ನನೂ ಕೂಡ ಹಾಕಿದ್ದೆ. ಅವ್ರದ್ದು ತಿಂಡಿ ಆದ ನಂತರ ಅವ್ರು ಹೊರಡೋ ಟೈಮಲ್ಲಿ ಕಲಸಿ ಕೊಡ್ತೀನಿ. ನನಗೆ ತುಂಬ ಬೇಗ ಎಲ್ಲ ಕಲಸಿಟ್ಟು ತಣ್ಣಗಾದ್ಮೇಲೆ ಕೊಟ್ಟು ಕಳ್ಸೋಕೆ ಅಷ್ಟು ಇಷ್ಟ ಆಗೋಲ್ಲ. ನಾನು ಯಾವಾಗಲೂ ಅಷ್ಟೇ, ನಾನು ಹೆಂಗೆ ತಿಂತೀನೋ ಹಾಗೆ ಅವ್ರ ಕೆಲಸದವ್ರಿಗೂ ಕೂಡ ಕೊಟ್ಟು ಕಳಿಸ್ಬೇಕು. ನಮ್ಮನೆ ನೋಡಿ ಎಷ್ಟು ಗಡಿ ಬಿಡಿಯಿಂದ ಹೋಗ್ತಾ ಇದ್ದಾರೆ. ಯಾಕಂದರೆ ಅದು ಮಿಷನ್ ಬೇಡ, ಹೊಸ ಮಿಷನ್ ತನ್ನಿ ಅಂತ ಹೇಳಿದ್ರು. ಹೊಸ ಮಿಷನ್ ತೊಗೊಂಡು ಮತ್ತೆ ಅವರು ತೋಟಕ್ಕೆ ಹೋಗಬೇಕು. ಅವರು ಮಿಷನ್ ಕೂರ್ಸೋವ್ರನ್ನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಹೋದ ತಕ್ಷಣ ಸರಿಯಾದ ತಕ್ಷಣ ನಂಗೊಂದು ಫೋನ್ ಮಾಡಿ ಅಂತ ಹೇಳಿದೆ. ಅವರು ತಿನ್ನೋಷ್ಟೊತ್ತಿಗೆ ಮಿಷನ್ ಕೂಡ ಕೂರ್ಸಿ ಎಲ್ಲ ಆಯ್ತಂತೆ. ನಾನು ಆಮೇಲೆ ಹೆಚ್ಚಿಗೆ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ, ಯಾಕಂದರೆ ನಂಗೆ ಅಡುಗೆನೂ ಮಾಡಬೇಕಿತ್ತು, ಮನೆ ಕೆಲಸನೂ ಆಗಬೇಕಾಗಿತ್ತು. ಹಾಗಾಗಿ ಮತ್ತು ಚಿನ್ನಿಗೆ ಬಂದ ತಕ್ಷಣ ಆಲೂ ಪರಾಟಕ್ಕೂ ರೆಡಿ ಮಾಡಿ ಇಡಬೇಕಾಗಿತ್ತು. ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಮಳೆ ನೋಡಿ ಹೆಂಗೆ ಬರ್ತಾ ಇದೆ ಅಂತ, ವಿಡಿಯೋನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಾನು. ಯಾಕೆ ಅನ್ನೋದನ್ನು ಇನ್ನೊಂದು ದಿನ ನಾನು ಹೇಳ್ತೀನಿ. ವಿಡಿಯೋ ಯಾಕೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಅಂತ ನಮ್ಮ ಮನೆಯವ್ರ ಪಾಪ ನಾನು ಅವರಿಗೆ ಟೆನ್ಷನ್ ಇದ್ದಾಗ ಅವ್ರನ್ನ ಏನೋ ಆ ಸುದ್ದಿಗೆ ಹೋಗಲ್ಲಲ್ಲ. ಆದರೆ ಇವತ್ತು ನಾನು ಹೇಳಿ ಕಳಿಸಿದ್ದೆ ನೋಡಿ, ನಾನು ಯಾವುದೇ ರೀತಿಯಾಗಿರೋ ಎಕ್ಸ್ಕ್ಯೂಸ್ ಕೊಡಲ್ಲ ನಿಮಗೆ. ಇವತ್ತು ನಂಗೆ ವಿಡಿಯೋ ಬೇಕಂದರೆ ವಿಡಿಯೋ ಬೇಕೇ ಬೇಕು ಅಂತ. ಪಾಪ ನಮ್ಮನೆಯವರು ಟ್ರೈನ್ ಇನ್ನೂ ಶಿವಮೊಗ್ಗದಲ್ಲಿ ಇದೆಯೇನೋ, ಆವಾಗಲೇ ಕ್ಯಾಮ್ರಾನ ಆನ್ ಮಾಡ್ಕೊಂಡಿದ್ದಾರೆ ನೋಡಿ. ಇನ್ನೂ ಟ್ರೈನೇ ಬಂದಿಲ್ಲ. ಮತ್ತು ಯಾವಾಗಲೂ ಅಷ್ಟೇ ನಮ್ಮನೆಯವ್ರು ವೀಡಿಯೋ ಮಾಡಿ ಅಂದರೆ ಅವ್ರ ಬೆರಳು ಒಂದು ನೋಡಿ ಮೇಲೆ ಕಾಣ್ತಾ ಇದೆ ಗೊತ್ತಾ, ಅದೇ ಥರ ಮಾಡೋದು. ನಾನು ಯಾವಾಗಲೂ ಬೈತಿರ್ತೀನಿ ರೀ. ನಾನು ಯೂಟ್ಯೂಬ್ ಶುರು ಮಾಡಿ 5 ವರ್ಷ ಆಯಿತು.
ಒಂದು ದಿನವೂ ನೀವು ನನಗೆ ಸರಿಯಾಗಿರೋ ವೀಡಿಯೋನೇ ಮಾಡಲ್ಲ ಅಂತ ನಾನು ಹೇಳ್ತಿರ್ತೀನಿ. ಅವ್ರಿಗೆ ಬರಲ್ಲ ನಾನು ಮಾಡಿ ಅಂತ ಹೇಳಿದ್ರು. ನಾನು ಅದೇ ಒಂದೊಂದ್ಸಲ ನಗ್ತಿರ್ತೀನಿ ನೋಡಿ, ಅವ್ರು ಇಷ್ಟೊತ್ತು ಬರಲಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲ ಇದು ಅರ್ಸಾಳು. ನೆಕ್ಸ್ಟ್ ಬರೋದು ಅನಂತಪುರ. ನೆಕ್ಸ್ಟ್ ಸ್ಟಾಪ್ ಕೆಂಚನಗಾಲ, ಆಮೇಲೆ ಅನಂತಪುರ. ಇದ್ರು ಅವರು ನೀಟಾಗಿ ಏನು ವೀಡಿಯೋ ಮಾಡಿಲ್ಲ, ನನಗೆ ಹೆಂಗೆ ಬೇಕೋ ಹಾಗೆ ಮಾಡಿಲ್ಲ. ಒಟ್ಟು ವೀಡಿಯೋ ಮಾಡಿ ಅಂದರೆ ಮಾಡ್ತಾರೆ ಅಷ್ಟೇ. ಕೆಲವೊಬ್ಬರೆಲ್ಲ ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾರೆ ಗೊತ್ತಾ. ಒಟ್ಟು ನಾನು ಹೇಳಿದ್ದೀನಿ ಅನ್ನೋದಕ್ಕೆ ಅವರು ವೀಡಿಯೋನ ಮಾಡ್ಕೊಬಂದಿದ್ದಾರೆ. ನಮ್ಮಲ್ಲಿ ಕಾಟಾಚಾರ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ವೀಡಿಯೋ ಮಾಡಿದ್ದಾರೆ. ಬರೋಷ್ಟೊತ್ತಿಗೆ ನಾನು ಅಡುಗೆಗಳೆಲ್ಲ ರೆಡಿ ಮಾಡಿದ್ದೆ, ಅಂದರೆ ಸಾಂಬಾರಿಗೆ ಎಲ್ಲದಕ್ಕೂ ರೆಡಿ ಮಾಡಿದ್ದೆ. ಮತ್ತು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಅನ್ನ ಕೂಡ ಉಳಿದಿತ್ತು. ಹಾಗಾಗಿ ಅನ್ನನ ಸ್ವಲ್ಪ ಮಾಡೋಣ ಅಂತ. ಮತ್ತು ಇವಳು ಊಟ ಮಾಡಲ್ಲ, ಅವಳಿಗೆ ಆಲೂ ಪರಾಟ ಮಾಡಿಕೊಟ್ರೆ ಅವಳು ಊಟ ಮಾಡಲ್ಲ. ಹಾಗಾಗಿ ಅವಳಿಗೆ ಆಲೂ ಪರಾಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವಳು ಬಂದ ತಕ್ಷಣ ಫಸ್ಟ್ ಕೇಳೋದೆ ದಪ್ಪ ಆಗಿದ್ದೀನಾ ಅಂತ ಹೇಳಿ. ಯಾಕಂದರೆ ನೋಡಿದೆ ಈಗ ಒಂದು ಕಾಲು ತಿಂಗಳಾಗಿತ್ತು. ಯಾಕಂದರೆ ನಾವು ಶ್ರೇವಿನ ಸ್ಕೂಲ್ಗೆ ಬಿಡೋಕ್ಕೆ ಹೋಗ ಟೈಮಲ್ಲಿ ಅವಳು ಹೋಗಿದ್ಲು. ಅವಳನ್ನ ಬಿಟ್ಬಿಟ್ಟು ನಾವು ಕೂಡ ಆ ಕಡೆ ಹೋಗಿದ್ವಿ. ನಮ್ಮನೆಯವರು ಬೇಗ ಅಡುಗೆ ಮಾಡು, ನಾನು ಊಟ ತೊಗೊಂಡು ಅಲ್ಲೇ ಊಟ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅವರು ಮುಂಚೆನೂ ಹೇಳಿಲ್ಲ, ಇಲ್ಲಾಂದರೆ ನಾನು ಬೇಗ ಅಡುಗೆ ಎಲ್ಲ ಮಾಡಿಬಿಡ್ತಾಯಿದ್ದೆ. ಅವ್ರು ಹೆಂಗಿದ್ರು ಬರೋದು 1-1:30 ಆಗಿಬಿಡುತ್ತೆ ಆ ಟೈಮಲ್ಲಿ ಅಂತ ಹೇಳಿ ನಾನು ನಿಧಾನಕ್ಕೆ ಅಡುಗೆ ಮಾಡ್ತಾಯಿದ್ದೆ. ಆ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ. ಅನ್ನ ವಿಷಲ್ ಹೊಡೆಯೋಕ್ಕೆ ಬಂದಿತ್ತು. ಸಾಂಬಾರಿಗೆ ಬೇಳೆ ಎಲ್ಲ ಬೇಯಿಸಿ ಇಟ್ಟಿದ್ದೆ. ಸಾಂಬಾರು ಮಾಡಿರಲಿಲ್ಲ, ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ನಾನು ಬಂದ ತಕ್ಷಣ ಎಲ್ಲ ಮಾಡಿಬಿಡ್ತೀನಿ. ಮತ್ತು ತುಂಬ ಬೇಗ ಮಾಡಿದ್ರೆ ತಣ್ಣಗಾಗಿಬಿಡುತ್ತಲ್ವ, ಮತ್ತು ಚಳಿವಿರುತ್ತೆ, ಮಳೆ ಬರ್ತಾ ಇರುತ್ತಲ್ವ, ಸ್ವಲ್ಪ ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಲೇಟಾಗಿ ಮಾಡೋದು. ಆಲೂ ಪರಾಟಕ್ಕೆ ಇವತ್ತು ಹಿಟ್ಟು ಕಲಿಸಿದ್ದೆ ಅಲ್ಲ, ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತು. ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು ಆಲೂ ಪರಾಟ ಮಾತ್ರ. ನೋಡ್ಬೋದು, ನಾನು ಇವತ್ತು ಹಸಿಮೆಣಸು ಹಾಕಿರಲಿಲ್ಲ, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೆ, ಆದರೆ ಸ್ವಲ್ಪ ಖಾರ ಆಗಿತ್ತು. ಯಾವಾಗಲೂ ಬರಬೇಕಿದ್ರೆ ನಂಗೆ ಇದೇ ತಿಂಡಿ ಮಾಡು ಮಮ್ಮಿ ಅಂತ ಹೇಳೋಳು ಅವಳು. ಇವತ್ತು ಯಾಕೋ ಗೊತ್ತಿಲ್ಲ, ಅವಳು ಏನೂ ಹೇಳಿರಲಿಲ್ಲ. ನಾನೇ ಅವಳಿಗೆ ಆಲೂ ಪರಾಟ ಇಷ್ಟ ಅಲ್ವಾ, ಹಾಗಾಗಿ ಆಲೂ ಪರಾಟನ ಮಾಡಿದ್ದೆ. ಆದರೆ ಇವತ್ತು ಪನ್ನೀರ್ ಇರಲಿಲ್ಲ, ಹಾಗಾಗಿ ಪನ್ನೀರ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಾನು ಬರೀ ಆಲೂಗಡ್ಡೆ, ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನು ಕೂಡ ತುರಿದು ಹಾಕಿ ಈರುಳ್ಳಿ ಜೊತೆಗೆ ಕ್ಯಾರೆಟನ್ನು ಬೇಯಿಸ್ಕೊಂಡಿದ್ದೆ. ಇವತ್ತು ಆಲೂ ಪರಾಟದ ಯಾವುದು ರೆಸಿಪಿನ ನಿಮಗೆ ಶೇರ್ ಮಾಡಿಲ್ಲ, ಯಾಕಂದರೆ ತುಂಬ ಸಲ ರೆಸಿಪಿ ಶೇರ್ ಮಾಡಿರೋದ್ರಿಂದ. ನೋಡಿ, ನಾನು ಸ್ಟಫಿಂಗ್ ಅವಳಿಗೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಸ್ಟಫಿಂಗ್ ಜಾಸ್ತಿ ಹಾಕ್ತೀನಿ. ಗೋಧಿ ಹಿಟ್ಟನ್ನು ತುಂಬಾ ಕಡಿಮೆ ಹಾಕಿ ಮಾಡಿಕೊಡ್ತೀನಿ. ಹಾಗೆ ಸಾಂಬಾರಿಗೆ ಇವತ್ತು ಸೊಪ್ಪು ಹಾಕಿದ್ದೆ, ಹಾಗೆ ನವಿಲು ಕೋಸಿತ್ತು, ಆಮೇಲೆ ಬೀನ್ಸು, ಇದೆಲ್ಲದನ್ನು ಹಾಕಿ ನಾನಿವತ್ತು ಸಾಂಬಾರನ್ನ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು. ಅದು ನವಿಲು ಕೋಸು ಹಾಕಿದ್ರೆ ಅದು ಟೇಸ್ಟು ಚೆನ್ನಾಗಾಗುತ್ತಲ್ವ. ಮತ್ತು ಅದು ಸಾಂಬಾರು ಜಾಸ್ತಿ ಆಗಿರೋದಕ್ಕೆ ಅದು ಕುದಿಯೋದು ಸ್ವಲ್ಪ ಲೇಟ್ ಆಯಿತು. ನಮ್ಮನೆಯವ್ರು ಆಯ್ತಾ ಅಂತ ಇದ್ದರು. ಅದ ತಕ್ಷಣ ಅವರಿಗೆ ಹಾಕಿ ಕೊಟ್ಟೆ. ನಾನು ಅವ್ರು ಅಲ್ಲೇ ಊಟ ಮಾಡ್ತೀನಿ ಅಂದ್ರಲ್ವ, ಅದಕ್ಕೆ ನಾನು ಸ್ವಲ್ಪ ಕಳಲೆ ಇತ್ತು, ಅದನ್ನು ನಾನು ಅವರಿಗೆ ಈ ಥರ ದೋಸೆನ ಮಾಡಿ ಕೊಟ್ಟೆ. ಚಿನ್ನಿದಂತೂ ಊಟ ಆಯಿತು. ನನಗೆ ನಿಜ ಹೇಳ್ತೀನಿ, ಮಧ್ಯಾಹ್ನ ಒಬ್ಬಳೇ ಊಟ ಮಾಡೋಕ್ಕೆ ತುಂಬ ಬೇಜಾರು ಅನ್ನಿಸ್ತಾಯಿತ್ತು. ಯಾವಾಗಲೂ ಜೊತೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಅಲ್ವಾ, ಹಾಗಾಗಿ ನಮ್ಮನ್ನೀಗ ಊಟ ಎಲ್ಲ ತೊಗೊಂಡು ಊರಿಗೆ ಹೊರಟರು. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.